ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮಸೇನಾದಿಗಳ ಯುದ್ಧವು ಎಂಬ 62ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಕೇಳುತ್ತಾನೆ, ಸಂಜಯ, ನೀನು ಹೇಳುವುದನ್ನು ನೋಡಿದರೆ ಪೌರುಷಕ್ಕಿಂತಲೂ ದೈವವೇ ಪ್ರಬಲವೆಂದು ತೋರುವುದು. ಅಷ್ಟು ಪ್ರಬಲವಾಗಿದ್ದ ನನ್ನ ಮಗನ ಸೈನ್ಯವನ್ನು ಪಾಂಡುಪುತ್ರನು ಹೀಗೆ ಕೊಲ್ಲುತ್ತಿರುವನಲ್ಲ. ನೀನು ಪ್ರತಿದಿನವೂ ನಮ್ಮ ಕಡೆಯವರು ಸತ್ತುದನ್ನೇ ಹೇಳುತ್ತಿರುವೆ. ಆ ಪಾಂಡುವಿನ ಮಕ್ಕಳು ಪ್ರತಿನಿತ್ಯವೂ ನಿಶ್ಚಿಂತರಾಗಿಯೂ ಸಂತುಷ್ಟರಾಗಿಯೂ ಇರುವರೆಂದೇ ಹೇಳುತ್ತಿರುವೆ. ನನ್ನವರು ಪ್ರತಿದಿನವೂ ಸೋತರೆಂದು ಸತ್ತರೆಂದು, ಇವರ ಪೌರುಷವೇನು ಪ್ರಯೋಜನಕ್ಕೆ ಬರಲಿಲ್ಲವೆಂದು ನೀನು ಯಾವಾಗಲೂ ಅವರ ವಿಷಯದಲ್ಲಿ ಅಮಂಗಳವನ್ನೇ ನುಡಿಯುತ್ತಿರುವೆ. ನನ್ನ ಮಕ್ಕಳು ತಮ್ಮ ಶಕ್ತಿಗೆ ಮೀರಿ ಯುದ್ಧ ಮಾಡುತ್ತಾ ಜಯಕ್ಕಾಗಿ ಆದಷ್ಟು ಪ್ರಯತ್ನ ಪಡುತ್ತಿದ್ದರು. ಅವರು ಅಲ್ಲಲ್ಲಿ ಹತರಾಗಿ ಬಿದ್ದರೆಂದು, ಒಂದು ಕಡೆ ಬೀಳುತ್ತಿರುವರೆಂದು, ಮತ್ತೊಂದು ಕಡೆ ಸತ್ತೇ ಹೋದರೆಂದು ಹೇಳುತ್ತಿರುವೆಯಲ್ಲ. ಸಂಜಯ, ನೀನು ಹೇಳುವುದನ್ನು ಕೇಳಿದರೆ ಪಾಂಡವರು ಪ್ರತಿ ಕ್ಷಣವೂ ಜಯಿಸುತ್ತಲೇ ಇರುವರು. ನಮ್ಮವರು ಅವರ ಕೈಯಿಂದ ಸೋಲುತ್ತಲೇ ಇರುವರಲ್ಲ. ಅಯ್ಯೋ, ಇದೇನು ಅನ್ಯಾಯವಿದು! ಈ ದುರ್ಯೋಧನನಿಂದ ನಮಗೆ ಪ್ರಾಪ್ತವಾದ ದುಃಖಗಳು ಅಪಾರವಾಗಿ ಸಹಿಸಲ ಸಾಧ್ಯವಾಗಿದೆ. ಅಂತಹ ತೀವ್ರ ದುಃಖಗಳನ್ನು ನಿನ್ನ ಬಾಯಿಂದ ನಾನು ಸದಾ ಕೇಳುತ್ತಿರುವೆನಲ್ಲ. ನನ್ನ ಮಕ್ಕಳು ಪಾಂಡವರನ್ನು ಜಯಿಸಿ ತಾವು ಜಯಶೀಲರಾಗುವುದಕ್ಕೆ ಮಾರ್ಗವೇನೆಂದು ನನಗೆ ತೋರುವುದಿಲ್ಲವಲ್ಲ. ಏನು ಮಾಡಲಿ ಎಂದನು. ಆಗ ಸಂಜಯನು, ರಾಜೇಂದ್ರ, ಕೇಳು, ಅವೆಲ್ಲ ನಿನ್ನ ಅನೀತಿಯ ಫಲವೆಂದೇ ತಿಳಿ. ಇನ್ನು ಆ ಯುದ್ಧದಲ್ಲಿ ಆನೆಗಳು, ಕುದುರೆಗಳು, ರಥಗಳು, ಮನುಷ್ಯರು ಇವರಿಗುಂಟಾದ ನಾಶವನ್ನೆಲ್ಲ ತಿಳಿಸುವೆನು. ಮನಸ್ಸಿನಲ್ಲಿ ಕಳವಳಿಸದೆ ಸಾವಧಾನವಾಗಿ ಕೇಳು. ಶಲ್ಯನು 9 ಬಾಣಗಳಿಂದ ತನ್ನನ್ನು ಹೊಡೆಯಲು ದೃಷ್ಟದ್ಯುಮ್ನನಿಗೆ ದುಸ್ಸಹವಾದ ಆಕ್ರೋಶ ಉಂಟಾಗಿತು. ಅವನು ತೀಕ್ಷ್ಣವಾದ ಹಲವು ಉಕ್ಕಿನ ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ರಾಜೇಂದ್ರ, ಆಗ ನಾವು ಆ ದೃಷ್ಟದ್ಯುಮ್ನನ ಅದ್ಭುತ ಪರಾಕ್ರಮವನ್ನು ನೋಡಿದೆವು. ಬಾಣಗಳಿಂದ ಅವನು ಯುದ್ಧ ಸಮರ್ಥನಾದ ಆ ಶಲ್ಯನನ್ನು ಕ್ಷಣ ಮಾತ್ರದಲ್ಲಿ ತಡೆದು ನಿಲ್ಲಿಸಿದನು. ಪರಾಕ್ರಮದಲ್ಲಿ ಅವರಿಬ್ಬರಿಗೂ ತಾರತಮ್ಯವೇನೂ ತೋರದಂತೆ ಒಂದು ಮುಹೂರ್ತ ಕಾಲದವರೆಗೆ ಅವರಿಬ್ಬರಿಗೂ ಸಮಯುದ್ಧವು ನಡೆಯಿತು. ಇಷ್ಟರಲ್ಲಿ ಶಲ್ಯನು ಒಂದು ತೀಕ್ಷ್ಣ ಬಾಣದಿಂದ ದೃಷ್ಟದ್ಯುಮ್ನನ ಕೈಯಲ್ಲಿದ್ದ ಧನುಸ್ಸನ್ನು ತುಂಡು ಮಾಡಿದನು. ಅಲ್ಲದೆ ವರ್ಷಾಕಾಲದ ಮೇಘಗಳು ಬೆಟ್ಟದ ಮೇಲೆ ಮಳೆಯನ್ನು ಸುರಿಸುವಂತೆ ಅವನನ್ನು ಬಾಣಗಳಿಂದ ಮರೆಸಿದನು. ದೃಷ್ಟದ್ಯುಮ್ನನು ಹೀಗೆ ಅಪಾಯಕ್ಕೊಳಗಾಗಿರುವುದನ್ನು ನೋಡಿ ಅಭಿಮನ್ಯುವು ಮಹಾಕೋಪದಿಂದ ಶಲ್ಯನಿಗೆ ಎದುರಾಗಿ ಬಂದು ಋತಾಯನ ಪುತ್ರನಾದ ಆ ಶಲ್ಯನ ರಥವನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆಯುತ್ತಿದ್ದನು. ಇಷ್ಟರಲ್ಲಿ ಇತ್ತಲಾಗಿ ನಿನ್ನ ಕಡೆಯವರೆಲ್ಲ ಅಭಿಮನ್ಯುವನ್ನು ತಡೆಯುವುದಕ್ಕಾಗಿ ಶಲ್ಯನ ರಥದ ಸುತ್ತಲೂ ರಕ್ಷಕರಾಗಿ ನಿಂತರು. ದುರ್ಯೋಧನನನ್ನು ಮುಂದಿಟ್ಟುಕೊಂಡು ವಿಕರ್ಣ, ದುಶ್ಯಾಸನ, ವಿವಿಂಶತಿ, ದುರ್ಮರ್ಶನ, ದುಸ್ಸಹ, ಚಿತ್ರಸೇನ, ದುರ್ಮುಖ, ಸತ್ಯವ್ರತ, ಗುರುಮಿತ್ರರೆಂಬ ಎಲ್ಲರೂ ಶಲ್ಯನ ರಕ್ಷಣೆಗಾಗಿ ಅವನ ರಥವನ್ನು 4 ಕಡೆಯೂ ಸುತ್ತಿ ನಿಂತರು. ಹೀಗೆ ಈ 10 ಮಂದಿಯು ಶಲ್ಯನ ರಥಕ್ಕೆ ರಕ್ಷಕರಾಗಿ ನಿಂತಿರುವುದನ್ನು ನೋಡಿ ಪಾಂಡವರ ಕಡೆಯಿಂದ ಭೀಮಸೇನನು, ಧೃಷ್ಟದ್ಯುಮ್ನನು, 5 ಮಂದಿ ಉಪಪಾಂಡವರು, ನಕುಲ ಸಹದೇವರಿಬ್ಬರು, ಅಭಿಮನ್ಯುವು, ಈ 10 ಮಂದಿಯೂ ಸೇರಿ ನಿನ್ನ ಕಡೆಯ ಆ 10 ಮಂದಿಯನ್ನು ಎದುರಿಸಿ ಯುದ್ಧಕ್ಕೆ ನಿಂತರು. ಉಭಯ ಪಕ್ಷದವರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ವಿವಿಧಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದರು. ರಾಜೇಂದ್ರ, ನಿನ್ನ ದುರ್ನೀತಿಯಿಂದ ಏರ್ಪಟ್ಟ ಈ ಘೋರ ಯುದ್ಧದಲ್ಲಿ ಉಭಯ ಪಕ್ಷದಿಂದಲೂ 10 ಮಂದಿ ರಥಿಕರು ಭಯಂಕರವಾಗಿ ಯುದ್ಧ ಮಾಡುತ್ತಿದ್ದಾಗ ಬೇರೆ ರಥಿಕರೆಲ್ಲ ಆ ಯುದ್ಧವನ್ನೇ ನೋಡುತ್ತಾ ಬೆರಗಾಗಿ ನಿಂತು ಬಿಟ್ಟರು. ಆಗ ಒಬ್ಬನನ್ನು ನೋಡಿ ಮತ್ತೊಬ್ಬರು ಗರ್ಜಿಸುವರು, ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ವಿವಿಧಾಸ್ತ್ರಗಳನ್ನು ಪ್ರಯೋಗಿಸುವರು. ಅವರು ಒಬ್ಬರ ಮೇಲೊಬ್ಬರು ಹಠದಿಂದಲೂ ಕೋಪದಿಂದಲೂ ಮಹಾಸ್ತ್ರಗಳಿಂದಲೂ ಹೊಡೆದಾಡುವರು. ಆಗ ದುರ್ಯೋಧನನು ಧೃಷ್ಟದ್ಯುಮ್ನನ ಮೇಲೆ ಕೋಪದಿಂದ 4 ಬಾಣಗಳನ್ನು ಪ್ರಯೋಗಿಸಿದನು. ಅದೇ ಸಮಯದಲ್ಲಿ ದುರ್ಮರ್ಷಣನು 20, ಚಿತ್ರಸೇನನು 5, ದುರ್ಮುಖನು 9, ದುಸ್ಸಹನು 7, ವಿವಿಂಶತಿಯು 5, ದುಶ್ಯಾಸನನು 3 ಹೀಗೆ ಬಾಣಗಳನ್ನು ದೃಷ್ಟದ್ಯುಮ್ನನ ಮೇಲೆ ಒಂದಾಗಿ ಪ್ರಯೋಗಿಸಿದರು. ಆದರೇನು, ದೃಷ್ಟದ್ಯುಮ್ನನು ತನ್ನ ಅದ್ಭುತ ಹಸ್ತಲಾಘವವನ್ನು ತೋರಿಸುತ್ತಾ ಆ ಒಂದೊಂದು ಬಾಣಕ್ಕೂ 25ರಂತೆ ಪ್ರತಿ ಬಾಣಗಳನ್ನು ಬಿಟ್ಟು
ಅರ್ಧ ದಾರಿಯಲ್ಲಿಯೇ ಅವನ್ನೆಲ್ಲ ಕತ್ತರಿಸಿ ಕೆಡಹಿದನು. ಅಭಿಮನ್ಯುವು ಸತ್ಯವ್ರತ ಪುರಮಿತ್ರರಿಬ್ಬರನ್ನು ಹತ್ತು ಹತ್ತು ಬಾಣಗಳಿಂದ ಹೊಡೆದನು. ಅಭಿಮನ್ಯುವು ಸತ್ಯವ್ರತ ಪುರುಮಿತ್ರರಿಬ್ಬರನ್ನು ಹತ್ತು ಹತ್ತು ಬಾಣಗಳಿಂದ ಹೊಡೆದನು. ನಕುಲ ಸಹದೇವರಿಬ್ಬರು ತಮ್ಮ ಮಾವನಾದ ಶಲ್ಯನನ್ನು ತೀವ್ರ ಬಾಣಗಳಿಂದ ಬಲವಾಗಿ ನೋಯಿಸಿದರು. ಅದು ನೋಡುವವರಿಗೆ ಆಶ್ಚರ್ಯವಾಗಿದ್ದಿತು. ಆಗ ಶಲ್ಯನು ಕೂಡ ಪ್ರತಿಗೆ ಪ್ರತಿಯನ್ನು ಮಾಡಬೇಕೆಂಬ ಹಠದಿಂದ ತನ್ನ ತಂಗಿಯ ಮಕ್ಕಳನ್ನು ಅನೇಕ ಬಾಣಗಳಿಂದ ಹೊಡೆದನು. ಶಲ್ಯನು ಬಾಣಗಳಿಂದ ತಮ್ಮನ್ನು ಮುಚ್ಚಿದರು. ಆ ನಕುಲ ಸಹದೇವರು ಚಲಿಸದೆ ಧೈರ್ಯದಿಂದ ಹೋರಾಡುತ್ತಿದ್ದರು. ಇಷ್ಟರಲ್ಲಿ ಭೀಮಸೇನನ ಕಣ್ಣು ದುರ್ಯೋಧನನ ಮೇಲೆ ಬಿತ್ತು. ಒಡನೆಯೇ ಅವನು ಆಗಲೇ ಆ ಯುದ್ಧವನ್ನು ಮುಗಿಸಿಬಿಡಬೇಕೆಂಬ ಕ್ರೋಧದಿಂದ ಗದೆಯನ್ನು ಕೈಗೆತ್ತಿಕೊಂಡನು. ಗದಾಪಾಣಿಯಾಗಿ ಕೈಲಾಸ ಪರ್ವತದಂತೆ ಭಯಂಕರನಾಗಿ ನಿಂತಿರುವ ಮಹಾಬಾಹುವಾದ ಭೀಮನನ್ನು ಕಂಡೊಡನೆ ನಿನ್ನ ಮಕ್ಕಳಲ್ಲಿ ಅನೇಕರು ಭಯದಿಂದ ಪಲಾಯನ ಮಾಡಿಬಿಟ್ಟರು. ಆಗ ನಿನ್ನ ಕಿರಿಯ ಮಗನಾದ ದುರ್ಯೋಧನನು ಮಾಗಧನನ್ನು ಯುದ್ಧಕ್ಕೆ ಸಿದ್ಧನಾಗುವಂತೆ ಪ್ರೇರೇಪಿಸಿದನು. ಒಡನೆಯೇ ಆ ಮಾಗಧನು 10,000 ಗಜ ಸೈನ್ಯದೊಡನೆ ಸಿದ್ಧವಾಗಿ ಬರಲು ಆ ದೊಡ್ಡ ಸೈನ್ಯದೊಡನೆ ಮಾಗಧನನ್ನು ಮುಂದಿಟ್ಟುಕೊಂಡೇ ದುರ್ಯೋಧನನು ಭೀಮನನ್ನು ಎದುರಿಸಿದನು. ಆ ದೊಡ್ಡ ಗಜ ಸೈನ್ಯವನ್ನು ಕಂಡೊಡನೆ ಭೀಮನು ಗದಾಪಾಣಿಯಾಗಿ ತನ್ನ ರಥದಿಂದ ಕೆಳಕ್ಕಿಳಿದು ಸಿಂಹದಂತೆ ಗರ್ಜಿಸುತ್ತಾ ಲೋಹಮಯವಾದ ಆ ಗದೆಯೊಡನೆಯೇ ಆ ಗಜ ಸೈನ್ಯವನ್ನು ಎದುರಿಸಿದನು. ಬಾಯಿ ತೆರೆದುಕೊಂಡು ಬರುವ ಕಾಲಾಂತಕನಂತೆ ಭೀಮನು ಆ ಗದೆಯಿಂದಲೇ ಆನೆಗಳನ್ನು ಬಡಿದು ಕೊಲ್ಲುತ್ತಾ ಆ ರಣಭೂಮಿಯನ್ನೆಲ್ಲ ಸುತ್ತುತ್ತಿದ್ದನು. ವಜ್ರಧಾರಿಯಾದ ಮಹೇಂದ್ರನಂತೆ ಗದಾಧಾರಿಯಾದ ಆ ಭೀಮಸೇನನು ಹೃದಯವನ್ನು ನಡುಗಿಸತಕ್ಕ ಸಿಂಹ ಗರ್ಜನೆಯಿಂದ ಅಲ್ಲಲ್ಲಿ ತಿರುಗುತ್ತಿರುವಾಗ ಆನೆಗಳೆಲ್ಲ ಆ ಗರ್ಜನೆಗೆ ಹೆದರಿ ತಬ್ಬಿಬ್ಬಾದವು. ಆಮೇಲೆ ಉಪಪಾಂಡವರು, ಮಹಾರಥನಾದ ಅಭಿಮನ್ಯುವು, ನಕುಲ ಸಹದೇವರು, ಧೃಷ್ಟದ್ಯುಮ್ನನು ಭೀಮನಿಗೆ ಬೆಂಗಾವಲಾಗಿ ಹೊರಟರು. ತಾವು ಬಾಣ ವರ್ಷಗಳಿಂದ ಆ ಆನೆಗಳನ್ನು ಭೇದಿಸುತ್ತಾ ಬಂದರು. ನಕುಲ ಪುತ್ರನಾದ ಶತಾನೀಕನು ತೀಕ್ಷ್ಣಗಳಾದ ಕತ್ತಿಗಳು, ಕ್ಷುರಪ್ರಗಳು, ಭಲ್ಲಗಳು, ಅಂಜಲಿಕಗಳು ಇಂತಹ ವಿವಿಧ ಆಯುಧಗಳಿಂದ ಗಜಯೋಧರ ತಲೆಗಳನ್ನೆಲ್ಲ ಕತ್ತರಿಸಿ ಕೆಡಹುತ್ತಾ ಬಂದನು. ಆಗ ಕಡಿದ ತಲೆಗಳು, ಆಭರಣ ಸಹಿತವಾದ ತೋಳುಗಳು, ಅಂಕುಶ ಸಹಿತವಾದ ಕೈಗಳು ಮಳೆ ಬಿದ್ದಂತೆ ರಣಭೂಮಿಯಲ್ಲಿ ಬಿದ್ದವು. ಆನೆಯ ಮೇಲೆ ಕುಳಿತಿದ್ದ ಗಜಯೋಧರ ತಲೆಹರಿದ ಮುಂಡಗಳು, ಬೆಟ್ಟಗಳ ಮೇಲೆ ಕೊಂಬೆಗಳೆಲ್ಲ ಮುರಿದು ನಿಂತ ಮೋಟು ಮರಗಳಂತೆ ಕಾಣಿಸುತ್ತಿದ್ದವು. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಧೃಷ್ಟದ್ಯುಮ್ನನಿಂದ ಹತವಾಗಿ ಅಲ್ಲಲ್ಲಿ ಬಿದ್ದು ಬೀಳುತ್ತಲೂ ಇರುವ ಮಹಾ ಗಜಗಳನ್ನು ಕೂಡ ನಾವು ನೋಡಿದೆವು. ಇಷ್ಟರಲ್ಲಿ ಮಗಧ ರಾಜನು ಐರಾವತಕ್ಕೆ ಸಮಾನವಾದ ಒಂದು ದೊಡ್ಡ ಆನೆಯನ್ನು ಅಭಿಮನ್ಯುವಿಗೆ ಎದಿರಾಗಿ ಯುದ್ಧಕ್ಕೆ ಬಿಟ್ಟನು. ತನ್ನೆದಿರಾಗಿ ಆನೆಯ ಮೇಲೇರಿ ಬರುತ್ತಿರುವ ಮಾಗಧನನ್ನು ಕಂಡೊಡನೆ ಅಭಿಮನ್ಯುವು ಒಂದೇ ಬಾಣದಿಂದ ಆ ಆನೆಯನ್ನು ಕೊಂದುದಲ್ಲದೆ ಬೆಳ್ಳಿಯ ಹಿಡಿಯುಳ್ಳ ಒಂದು ಭಲ್ಲಾಯುಧದಿಂದ ಆ ಮಾಗಧನ ತಲೆಯನ್ನು ಕತ್ತರಿಸಿ ಕೆಡಹಿದನು. ಮತ್ತೊಂದು ಕಡೆಯಲ್ಲಿ ಭೀಮಸೇನನು ಆ ಗಜಸೈನ್ಯದೊಳಗೆ ನುಗ್ಗಿ ಇಂದ್ರನು ಬೆಟ್ಟಗಳನ್ನು ಮುರಿಯುವಂತೆ ಎಷ್ಟೋ ಆನೆಗಳನ್ನು ಕೊಂದು ಕೆಡಹಿದನು. ಭೀಮನು ತನ್ನ ಒಂದೇ ಪ್ರಹಾರಕ್ಕೆ ಒಂದೊಂದು ಆನೆಯನ್ನು ಕೊಂದು ಕೆಡಹಿದ ಅದ್ಭುತ ಶಕ್ತಿಯನ್ನು ನಾವು ನೋಡುತ್ತಿದ್ದೆವು. ಅಲ್ಲಲ್ಲಿ ದಂತಗಳು ಮುರಿದು, ಸೊಂಡಿಲು ಕತ್ತರಿಸಿಯು, ತೊಡೆ ಮುರಿದು, ಬೆನ್ನು ಹರಿದು, ಪೃಷ್ಠ ಭಾಗಗಳು ಹರಿದು ಹೋಗಿಯೂ ಪರ್ವತಾಕಾರಕ್ಕೆ ಸತ್ತು ಬಿದ್ದಿದ್ದ ಎಷ್ಟೋ ಆನೆಗಳನ್ನು ನಾವು ಕಂಡೆವು. ಭೀಮನು ಹೋದ ದಾರಿಯಲ್ಲೆಲ್ಲ ಅಲ್ಲಲ್ಲಿ ಕೆಲವು ಆನೆಗಳು ಭಯಪಟ್ಟು ಓಡುವವು, ಕೆಲವು ಪೆಟ್ಟು ತಿಂದು ಆರ್ತ ಸ್ವರದಿಂದ ಕೂಗಿಡುವವು, ಭಯದಿಂದ ಮಲಮೂತ್ರಗಳನ್ನು ಬಿಡುವವು. ಕೆಲವು ಮಹಾಗಜಗಳಿಗೆ ಕುಂಭಸ್ಥಳವು ಸೀಳಿ ಅವು ರಕ್ತವನ್ನು ಕಾರುತ್ತಾ ಮಹಾ ಸಂಕಟದಿಂದ ಬೆಟ್ಟಗಳು ಕೆಳಕ್ಕುರುಳುವಂತೆ ಸತ್ತು ಬೀಳುತ್ತಿದ್ದವು. ಆಗ ಭೀಮನು ಆನೆಗಳ ದೇಹದ ಕೊಬ್ಬು, ಕೆನ್ನೀರು, ರಕ್ತ ಮಾಂಸಗಳಿಂದ ತೊಯ್ದ ಮೈಯುಳ್ಳವನಾಗಿ ದಂಡಪಾಣಿಯಾದ ಯಮನಂತೆ ರಕ್ತ ದಿಗ್ಧವಾದ ಗದೆಯನ್ನು ಹಿಡಿದು ರಣರಂಗದಲ್ಲಿ ಸಂಚರಿಸುತ್ತಿದ್ದನು. ಆಗ ಅವನ ಆಕೃತಿಯು ಪಿನಾಕಧಾರಿಯಾದ ರುದ್ರನಂತೆ ನೋಡುವವರಿಗೆ ಭಯಂಕರವಾಗಿದ್ದಿತು. ಭೀಮನ ಪ್ರಹಾರಗಳನ್ನು ತಡೆಯಲಾರದೆ ನಿನ್ನ ಸೈನ್ಯದ ಆನೆಗಳು ಓಡಲಾರಂಭಿಸಿ ನಿನ್ನ ಸೈನ್ಯದಲ್ಲಿಯೇ ನುಗ್ಗಿಬಿಡಲು ಅಲ್ಲಿದ್ದವರಲ್ಲಿ ಅನೇಕರು ಆನೆಗಳ ಕಾಲಿಗೆ ಸಿಕ್ಕಿ ಸತ್ತರು. ದೇವತೆಗಳು ವಜ್ರಧಾರಿಯಾದ ಇಂದ್ರನಿಗೆ ಹೇಗೋ ಹಾಗೆ ಅಭಿಮನ್ಯುವೇ ಮೊದಲಾದ ವೀರರು ಯುದ್ಧ ಕಾರ್ಯದಲ್ಲಿದ್ದ ಭೀಮನಿಗೆ ಬೆಂಗಾವಲಾಗಿದ್ದರು. ಆನೆಗಳ ರಕ್ತದಿಂದ ತೊಯ್ದ ಗದೆಯನ್ನು ಹಿಡಿದುಕೊಂಡು ರಣರಂಗದಲ್ಲಿ ಸುತ್ತಾಡುತ್ತಿದ್ದ ಭೀಮನು ಆಗ ಕಾಲ ಯಮನಂತೆ ಭಯಂಕರ ರೂಪದಿಂದ ಕಾಣಿಸುತ್ತಿದ್ದನು. ಗದೆಯನ್ನು ತಿರುಗಿಸುತ್ತಾ ಆ ರಣರಂಗದ ನಾನಾ ದಿಕ್ಕುಗಳಲ್ಲೆಲ್ಲ ಸಂಚರಿಸುತ್ತಿದ್ದ ಭೀಮನು ನರ್ತನ ಮಾಡುವ ಕಾಲ ರುದ್ರನಂತೆ ಕಾಣಿಸುತ್ತಿದ್ದನು. ಸ್ಪರ್ಶ ಮಾತ್ರದಿಂದಲೇ ಶತ್ರುಗಳನ್ನು ಕೊಲ್ಲತಕ್ಕ ಅವನ ಗದೆಯು
ಕಾಲದಂಡಕ್ಕೆ ಸಮಾನವಾಗಿರುವುದು. ಮಹೇಂದ್ರನ ವಜ್ರಾಯುಧದಂತೆ ಧ್ವನಿಯುಳ್ಳದ್ದು. ಮಹತ್ತಾಗಿಯೂ ಭಯಂಕರವಾಗಿಯೂ ಇರುವ ಆ ಗದೆಯಲ್ಲಿ ರಕ್ತ ಮಾಂಸಗಳು ಕೂದಲುಗಳು ಅಲ್ಲಲ್ಲಿ ಅಂಟಿಕೊಂಡಿರುವವು. ಕೋಪಗೊಂಡು ಜೀವರಾಶಿಗಳನ್ನು ಕೊಲ್ಲುತ್ತಿರುವ ಕಾಲರುದ್ರನ ಪಿನಾಕದಂತೆ ಕಾಣುವುದು. ಗೋಪಾಲಕನು ಕೋಲಿನಿಂದ ದನಗಳ ಮಂದೆಯನ್ನು ಹೊಡೆದಟ್ಟುವಂತೆ ಭೀಮನು ತನ್ನ ಗದೆಯಿಂದ ಗಜ ಸೈನ್ಯವನ್ನು ಹೊಡೆದಟ್ಟುತ್ತಿದ್ದನು. ಹೀಗೆ ಭೀಮನ ಗದೆಯಿಂದಲೂ ಅಭಿಮನ್ಯು ಮೊದಲಾದವರ ಬಾಣಗಳಿಂದಲೂ ಪೀಡಿತವಾದ ಗಜ ಸೈನ್ಯಗಳು ರಣರಂಗವನ್ನು ಬಿಟ್ಟು ಓಡುತ್ತಾ ನಿನ್ನ ಸೈನ್ಯದಲ್ಲಿ ಅನೇಕರನ್ನು ತುಳಿದು ಕೊಂದವು. ದೊಡ್ಡ ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ಭೀಮನು ಆ ಆನೆಗಳನ್ನೆಲ್ಲ ಚದರಿಸಿದ ಮೇಲೆ ಶೂನ್ಯವಾದ ಸ್ಮಶಾನದಲ್ಲಿ ಶೂಲಧರನಾದ ರುದ್ರನಂತೆ ಕಾಣಿಸುತ್ತಿದ್ದನು. ಇದು 62ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.